ಕ್ರಮ ಕೈಗೊಂಡಿದ್ರೆ ಈ ರೀತಿ ಘಟನೆ ಆಗ್ತಿರ್ಲಿಲ್ಲ. ರಾಜ್ಯ ಸರ್ಕಾರ ನಾನು ಹೇಳುವಂಥದ್ದು ಬುಧವಾರ 11ನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಸಾಮೂಹಿಕ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಮಾಡಿಕೊಂಡ್ರು. ಎಲ್ಲ ಕಡೆ ಸುಗಮವಾಗಿ ಆಗಿದೆ. ಈ ಒಂದೇ ಭಾಗದಲ್ಲಿ ಆಗಬೇಕಾದ್ರೆ ಯಾರ್ದೋ ಪಿತೂರಿ ಇದೆ, ಯಾರ್ದೋ ಕೈವಾಡ ಇದೆ, ಇದನ್ನು ಮುಚ್ಚಾಕುವಂಥದ್ದಕ್ಕೆ ಪ್ರಯತ್ನ ಮಾಡಿದ್ರು ಆಗಲ್ಲ. ಹಾಗಾಗಿ ಇವತ್ತು ಏನಾಗಿದೆ ಅಂತ ಹೇಳಿದಾಗ ಗುರಿ ಇಟ್ಕೊಂಡು ಕೇವಲ ಒಂದು ಕೋಮಿನ ಅಂಗಡಿ ಮುಕ್ಕಟ್ಟುಗಳನ್ನ ಹಾನಿ ಮಾಡಿರುವಂಥದ್ದು ಮತ್ತು ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಹಿಂದೆಯಿಂದ ಯಾರು ಕಲ್ಲು ಎಸೆದಿದ್ದಾರೆ ಈ ಎಲ್ಲ ಸತ್ಯ ಸಂಗತಿಗಳು ಹೊರಗೆ ಬರುತ್ತೆ. ಆದರೆ ಕೈ ಮುಗಿದು ನಾನು ಕೇಳ್ಕೊತೀನಿ ರಾಜಕಾರಣಿಗಳಿಗೆ ಇಂಥ ವಿಚಾರಕ್ಕೆ ರಾಜಕಾರಣ ಮಾಡೋದು ಬಿಡಿ. ನೋಡಿ ವಿಶ್ಲೇಷಣೆ ಬೇಡಿ. ನೋಡಿ ಕಾಂಗ್ರೆಸ್ ನೋಡಿ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ಸು JDS BJP ಅನ್ನೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆಗಿರುವಂಥ ಸರ್ಕಾರ. ಇಂಥ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇದನ್ನು ಖಂಡಿಸಬೇಕಾಗಿರುವಂಥದ್ದು ಮಾನವೀಯತೆ ಮೆರೆಯುವಂತಹ ಜನ. ಬೆಂಕಿ ಹಚ್ಚಕ್ಕೆ ಇನ್ನಷ್ಟು ಇದು ಮಾಡಿದಾಗ ಅವರಲ್ಲಿ ಮಾನವೀಯತೆ ಇಲ್ಲ ಅಂತ ನಾನು ಹೇಳ್ತೇನೆ. ಸುಮಾರು 2500 ಕಿಲೋಮೀಟರು ಮಾನವ ಸರಪಳಿ ಮಾಡೋ ಮೂಲಕ ನಾವೆಲ್ಲರೂ ಒಂದೇ, ಪರಸ್ಪರ ಒಬ್ಬರ ಕೈಯನ್ನು ಹಿಡಿದು ಶಕ್ತಿ ಕೊಡುವಂಥದ್ದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಈ ಸಂವಿಧಾನವನ್ನು ನಾವು ಒಪ್ಕೊಂಡು ಒಂದು ಶಾಸನವಾಗಿ ನಮ್ಮ ಮೇಲೆ ನಾವು ಅರ್ಪಿಸ್ಕೊಂಡಿರುವಂಥದ್ದನ್ನು ಅದನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂಥದ್ದಕ್ಕೆ ಮತ್ತು ಜನರ ಪಾಳುದಾರಿಕೆಯೊಂದಿಗೆ 2500 ಕಿಲೋಮೀಟರಿನ ಮಾನವ ಸಂಪರ್ಕ ಇವತ್ತು ಮಾಡುವಂಥದ್ದಕ್ಕೆ ನಾವು ಮುಂದಾಗಿದ್ದೀವಿ. ಮೈಸೂರು ಭಾಗದಲ್ಲಿ ನಾವು ಸುಮಾರು 57 ಕಿಲೋಮೀಟರು ಮಾನವ ಸರಪಳಿ, ಸರಾಸರಿ 1 ಕಿಲೋಮೀಟ್ರಿಗೆ ಸುಮಾರು 1000 ಜನ ಬೇಕು ಅಂತ ಒಂದು ಲೆಕ್ಕ, ಯಾಕಂದರೆ 1 ಮೀಟ್ರ್ ಅಂತ. ಆದರೆ ನಾವು ಇಲ್ಲಿ ನಿಂತದ್ದು ನೋಡಿದಂತಹ ಸಂದರ್ಭದಲ್ಲಿ ಸುಮಾರು 1 ಕಿಲೋಮೀಟ್ರಿಗೆ 1,2500 ಜನ ಬೇಕು. ಆ ಲೆಕ್ಕದಲ್ಲಿ ನೋಡಿದಾಗ ಸುಮಾರು 25ರಿಂದ 30 ಲಕ್ಷ ಜನ ಇವತ್ತು ಏಕಕಾಲಕ್ಕೆ 2500 ಕಿಲೋಮೀಟರ್ನ ಮಾನವ ಸಂಪರ್ಕ ಮಾಡಿದ್ದಾರೆ.